ಹಾಯ್ ಫ್ರೆಂಡ್ಸ್, ನಾವೀಗ ಉಪೇಂದ್ರ ಯು ಐ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಉಪೇಂದ್ರ ಅವರು ಜಗತ್ತಿನ ನಿರ್ದೇಶಕರಲ್ಲಿ ನಿರ್ದೇಶಕರ ಪಟ್ಟಿಯಲ್ಲಿ 7ನೇ ಸ್ಥಾನವನ್ನು ಪಡೆದಿರುವಂಥವರು. ಅವರ ಸಿನಿಮಾಗಳು ಒಂದಕ್ಕೊಂದು ವಿಭಿನ್ನ ಕಥೆಯುಳ್ಳಂಥ ಸಿನಿಮಾಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಈಗ ಯು ಐ ಮಾಡಿದ್ದಾರೆ. ಯು ಐ ಅದರ ಕಥೆಯ ಸಾರಾಂಶ ಏನು, ಅದು ಏನು ಜನಕ್ಕೆ ಅರ್ಥ ಕೊಡುತ್ತೆ, ಸಾಮಾಜಿಕವಾಗಿ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಈಗ ನಾವು ಸಿನಿಮಾ ನೋಡಿರುವಂಥ ಈ ಯು ಐ ನೋಡಿದ್ದೀರಿ. ಆ ಸಿನಿಮಾ ನಿಮಗೆ ಏನು ಅನ್ನಿಸ್ತು ಅದ್ರ ಬಗ್ಗೆ? ಅಂದರೆ ಬಿಸ್ನೆಸ್ ಸೀನು ನಮ್ಗೆ ಅರ್ಥ ಆದದ್ದು ಅಂದರೆ ಯು ಎಸ್ ಸಿನಿಮಾ ಅಂದರೆ ಅದು ಒಂಥರ ಡಿಫ್ರೆಂಟ್ ಸಿನಿಮಾ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕರ್ನಾಟಕದಲ್ಲಿ ಒಂಥರ ಡಿಫ್ರೆಂಟಾಗಿ ಮೂವಿ ತೆಗೆದು ಅಂದರೆ ಉಪೇಂದ್ರ ಸರ್. ಅವ್ರ ತಂಗೆ ಯಾವುದೇ ಕಾರಣಕ್ಕೂ ಡೈರೆಕ್ಟ್ರುಗಳು ಮೂವಿನ ತೆಗಿಯೋಕ್ಕಾಗಲ್ಲ, ಆಗೋದೂ ಇಲ್ಲ. ಯಾಕೆಂದರೆ ಅರ್ಥಪೂರ್ಣವಾಗಿ ತೆಗೆಯೋದು ಅಂದರೆ ಉಪೇಂದ್ರ ಸರ್ ಮೂವಿ ತೆಗೆಯೋದು. ಸ್ಟಾರ್ಟಿಂಗ್ ಒಂದು ಸೀನ್ ತೋರಿಸ್ತಾರೆ, ಏನು ಗೊತ್ತಾ, ರೈಲ್ ತೋರಿಸ್ತಾರೆ. ರೈಲ್ ಎಂದು ತೋರಿಸ್ತಾರೆ ಅಂದರೆ ನಮ್ಮ ಜೀವನ ಪೂರ್ತಿ ಓಡ್ತಾನೇ ಇರ್ತೀವಿ, ನಮಗೆ ನಿಲ್ಲೋ ಸ್ಥಳನೇ ಇರೋದಿಲ್ಲ ಅಂತಲೇ ತೋರಿಸ್ತಾರೆ ರೈಲ. ಸ್ಟಾರ್ಟಿಂಗು ಸೀನ್ ತೋರಿಸೋದು ನಮಗೇನೋ ರೈಲು ಖಂಡಿತ ಅಂತ ಅನ್ಕೋತೀನಿ. ಯಾಕೆಂದರೆ ನಮ್ಮ ಜೀವನದಲ್ಲಿ ಪೂರ್ತಿ ನಾವು ಎಷ್ಟೇ ದುಡಿತಾನೇ ಇರಬೇಕು, ಸಾಯಿ ಗಂಟಲು ಅದನ್ನೇ ಮಾಡ್ತಾ ಇರಬೇಕು. ನಾವು ನಿಲ್ಲೋದೇ ಅಂತ ಸ್ಥಳ ಇಲ್ಲ ಅಂತಲೇ ಬೆಸ್ಟ್ ಸೀನು ರೈಲು ಅಂತ ಅನ್ಕೋಕ್ಕೆ ಇಷ್ಟಪಡ್ತೀನಿ. 2ನೇ ಸೀನ್ ನನಗಿಷ್ಟ ಆದದ್ದು ಅಂದರೆ 2ನೇ ಸೀನು. ಏಕೆ ಅಂದರೆ ಹುಡುಗಿಗೆ ನಮ್ಮ ಮನೆಗೆ ಅಂತ ಎಷ್ಟೇ ತಂದು ನಾವು ಸಾಕಿ ಸಲುಗಿದ್ರೂ ಒಂದು ಹುಡುಗಿ ಒಂದು ಆಸೆ ಪಟ್ಟೆ ಬರ್ತಾಳೆ. ನಮ್ಮ ಜೀವನ ಪೂರ್ತಿ ಅದು ಬೇಡ, ನಿನ್ನ ಸಾಕು, ಇದ್ರಲ್ಲೇ ಬದುಕಮ್ಮ ಅಂತ ಕೇಳಿದ್ರು ಆ ಹುಡುಗಿ ಅದು ಏನೇ ಒಂದು ಬೇಕು ಅಂದರೂ ಅವಳನ್ನ ಕೇಳ್ತಾ ಇರ್ತಾಳೆ. ಇಂಥದ್ದು ಬೇಕು ಅಂತ ಇರ್ತಾಳೆ. ನಮ್ಮ ಜೀವನ ಪೂರ್ತಿ ದುಡಿದೆಲ್ಲ ಆ ಹುಡುಗಿಗೋಸ್ಕರ ಸುರಿದೆ ನನಗೆ ನಮ್ಮ ಜೀವನ ಪೂರ್ತಿ ನಡೀತದೆ. ಆ ಸೀನ 2ನೇ ಸೀನಲ್ಲೇ ಪ್ರಶ್ನೆ ಸರ್ ತೋರಿಸ್ತಾರೆ. ನನಗೆ ಆ 2 ಸೀನು ತುಂಬ ಇಂಟ್ರೆಸ್ಟಿಂಗ್ ಇತ್ತು. 2ನೇ ಸೀನ್ ಬೆಸ್ಟು. ಯಾಕೆಂದರೆ ಸ್ಟಾರ್ಟಿಂಗ್ ಎಂಡಿಂಗಲ್ಲೇ ನಾವು ನಮ್ಮ ಲೈಫ್ ಹಾಳು ಮಾಡೋಕ್ಕದೇ ಎಲ್ಲಿ ಅಂದರೆ ಒಂದು ಹುಡುಗಿ ಒಂದು ಸರ್ಗ ಅಂದರೆ ಎಷ್ಟೇ ಖುಷಿಯಾಗಿದ್ರು ಒಂದು ಏನಾರು ಇಷ್ಟಪಟ್ಟರೆ ಅದು ಬೇಕು ಅಂತ ನಾವು ಜಾಸ್ತಿ ಇಂಟ್ರೆಸ್ಟ್ ಬಟ್ ಇಸ್ಕೊತೀವಿ, ತಗಾಕೋಯ್ತೀವಿ, ಅವಾಗ ನಮ್ಮ ಜೀವನ ಹಾಳಾಯ್ತದೆ ಅಂತ ಉಪೇಂದ್ರ ಸರ್ ತೋರಿಸಿದ್ದಾರೆ. ಅದೇನು ಸೀನ್ ಇಷ್ಟ ಆಯಿತು. ನಿಮ್ಗೇನು ಅನಿಸ್ತು? ಒಬ್ಬ ರಾಜಕೀಯ ವ್ಯಕ್ತಿ ಕತ್ರಿ ಆಗ್ತಾ ಇರ್ತಾನೆ. ಕತ್ರಿ ಕಳ್ತನ ಮಾಡ್ತಾ ರಾಜಕೀಯ ವ್ಯಕ್ತಿ ಆಯ್ತಾನೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ನಮ್ಮ ರಾಜ್ಯದಲ್ಲಿ ಕಳ್ಳ ಅಂಥವ್ರಿಗೆ ಇವತ್ತು ರಾಜಕೀಯ ಇರೋದು. ರೌಡಿಸಮ್ ಇಲ್ಲ ಅಂದರೆ ರಾಜಕೀಯದಲ್ಲಿ ಯಾವುದೇ ಕಾರಣಕ್ಕೂ ನಾವು MLA ಹೋಗೋಕ್ಕಾಗಲ್ಲ, ಒಂದು ಪಕ್ಷ ನಡ್ಸೋಕ್ಕೂ ಆಗಲ್ಲ. ಈ ಸಿನಿಮಾ ಇಂದ್ರಜಿತ್ ಸಿನಿಮಾ ಜೊತೆಗೆ ಈಗ ತೆಲುಗುನಲ್ಲಿ ಕಲ್ಕಿ ಮತ್ತು ಈಗಲೂ ಕಲ್ಕಿ ಅಂತ ತೋರಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಂದ್ರಜಿತ್ ಅಂಬರೀಷ್ ಅವ್ರದ್ದು ಇಂದ್ರಜಿತ್ ಕಲ್ಕಿ ಫಿಲಮ್ಗೂ ಈ ಕಲ್ಕಿ ಫಿಲಮ್ಗೂ ಭಾರಿ ವ್ಯತ್ಯಾಸ ಇದೆ. ಇಂದ್ರಜಿತ್ ಕಲ್ಕಿ ಫಿಲಮಲ್ಲಿ ಪೊಲೀಸು ಕಮಿಷನರು ಹೋಗಿ ಅವನ್ನ ಅರೆಸ್ಟ್ ಮಾಡೋಕ್ಕೆ ಹೋದ್ರೆ ಅವನ್ನ ಕೊಲೆ ಮಾಡ್ತಾರೆ. ಅಂದರೆ ಆ ಡಬ್ಬಿಂಗ್ನೇ ಇಲ್ಲಿ ಯೂಸ್ ಮಾಡಿರ್ಬೋದೇನೋ. ಏಕೆಂದರೆ ಅದಕ್ಕೂ ಇದಕ್ಕೂ ಸಿಂಕಿದೆ. ಈಗ ಇಂದ್ರಜಿತ್ ಸಿನಿಮಾದಲ್ಲಿ ಅದರಲ್ಲೂ ಅಂಬರೀಷು ಕಲ್ಕಿ ಅವತಾರ ಎತ್ತಿದ್ದಾನೆ. ಕಲ್ಕಿ ರಾಜಕೀಯ ವ್ಯಕ್ತಿಗಳನ್ನು ಕಲ್ಕಿ ಅವತಾರ ಎತ್ತಿ ರಾಜಕೀಯದ ವ್ಯಕ್ತಿಗಳನ್ನು ಕೊಲೆ ಮಾಡ್ತಾನೆ. ರಾಜಕೀಯ ಕಳ್ಳರು, ಮೋಸರು, ದಗಾಕೋರನ್ನು ಕೊಲೆ ಮಾಡಿ ಮುಂದೆ ನಾನು ಕಲ್ಕಿಯಾಗಿ ಉದ್ಭವ ಆಯ್ತೀನಿ ಅಂತಕ್ಕಂಥ ಸಿನಿಮಾ ಅದರಲ್ಲೂ ಇದೆ. ಈಗ ಪ್ರಭಾಸ್ದೊಂದು ಸಿನಿಮಾ ಬಂದಿದೆ, ಕಲ್ಕಿ ಅಂತ ಸಿನಿಮಾ ಬಂದಿದೆ. ಆ ಸಿನಿಮಾದಲ್ಲೂ ಮುಂದೆ ಕಲ್ಕಿ ಉದ್ಭವ ಆಯ್ತಾನೆ ಅಂತ ಹೇಳಿದ್ದಾರೆ. ಇದರಲ್ಲೂ ಕಲ್ಕಿ ಬರ್ತಾನೆ ಅಂತ ಹೇಳಿದ್ದಾರೆ. ಈ 3 ಸಿನಿಮಾಗಳಲ್ಲೂ ಏನಾದ್ರು ಒಂದು ವಿಭಿನ್ನತೆ. ತೆಲುಗು ಪ್ರಭಾಸಲ್ಲಿ ಕಲ್ಕಿ ಇದೆ. ಇಂದ್ರಜಿತ್ ಸಿನಿಮಾದಲ್ಲಿ ಇದೇ ರೀತಿ ಮೋಸ ಅನ್ಯಾಯಕ್ಕೆ ಒಳಗಾಗುವಂಥ ಜನಗಳನ್ನು ರಾಜಕೀಯ ವ್ಯಕ್ತಿಗಳು ತುಳಿದು ಕಳ್ತನ ಮಾಡಿ ಒಬ್ಬ ಪೊಲೀಸ್ ಅಧಿಕಾರಿ ಕಲ್ಕಿ ಅವತಾರ ಎತ್ತುತ್ತಾನೆ. ಈಗ ಬಂದಂಥ ಯು ಐ ಸಿನಿಮಾದಲ್ಲೂ
ಉಪೇಂದ್ರ ಅವರು ನಾನು ಕಲ್ಕಿ ಅವತಾರ ಎತ್ತು ಬಂದಿದ್ದೀನಿ, ನಾನು ಪ್ರಪಂಚವನ್ನು ಉತ್ತಮ ರೀತಿಯಲ್ಲಿ ಮಾಡಬೇಕು ಅಂದರೆ ಎಲ್ಲರನ್ನೂ ನಾವು ಒಂದು ನಾಶ ಮಾಡಬೇಕಾಗುತ್ತೆ ಅಂತಕ್ಕಂಥ ಸಂದೇಶ ಏನಾರ ಇದೆಯಾ? ಈ 3 ಸಿನಿಮಾಗಳಲ್ಲಿ ಏನಾದರೂ ಒಂದು ವಿಭಿನ್ನತೆ ಇದೆಯಾ? ಇದ್ದೂ ಇರ್ಬೋದೇನೋ. ಯಾಕೆಂದರೆ ಅವನು ಕಲ್ಕಿ ಅವತಾರದಲ್ಲಿ ನಮ್ಮ ಈ ಮೂವಿಲಿ ತೋರಿಸಿರೋದು ನ್ಯಾಯಾಧೀತಿ ಕಟ್ಟೆ ಇದ್ರೂ ನ್ಯಾಯಾಧೀಶರು ಕಟ್ಟೆಲಿದ್ರೂ ಅಲ್ಲಿ ತಪ್ಪಿಸ್ಕೊ ಬರುವಂಥ ಜನಗಳೇ ಜಾಸ್ತಿ. ನಮ್ಮ ಸಮಾಜದಲ್ಲಿ ನ್ಯಾಯಾಧೀತಿ ಕಟ್ಟೆಲಿ ಕಣ್ಣಿಗೆ ಬಟ್ಟೆ ಕಟ್ಟಿಲ್ಲ, ಕಿರೀಟ ಹಾಕಿದರೆ ಏನೇ ಮಾಡಿದ್ರು ತಪ್ಪಿಸ್ಕೊ ಬರ್ತಾರೆ ಈಚೆಗೆ. ಯಾರು ನಮ್ಮ ಒಳ್ಳೆತನ ಮಾಡ್ತಾರೆ ಅವ್ರಿಗೆ ಬೆಲೆ ಇರಲ್ಲ, ಕೆಟ್ಟತನ ಮಾಡೋರಿಗೆ ಬೆಲೆ ಜಾಸ್ತಿ. ಈಗ ಸಿನಿಮಾದಲ್ಲಿ ಅಣ್ಣ ತಮ್ಮದಿರು ಇಬ್ಬರು, ಅಣ್ಣ ಒಳ್ಳೆಯವನು, ತಮ್ಮ ಕೆಟ್ಟವನು. ಅಣ್ಣನ್ನ ತಮ್ಮ ಕೂಡಾಕ್ತಾನೆ, ಕತ್ತಲೆ ಮನೆಯೊಳಗೆ ಕೂಡಾಕ್ತಾನೆ, ಇಲ್ಲೆಲ್ಲ ಬುದ್ಧಿ ಉಪಯೋಗಿಸಿ ಹೊರಗಡೆ ಬರಬೇಕು. ಇದೆಲ್ಲ ಏನಕ್ಕೆ ಆ ಸೀನ್ಗಳು ಬಂದದೆ ಅಂತ ಏನಾದ್ರು ನಿನಗೆ ಗೊತ್ತಾಯ್ತಾ? ಅವನು ತಮ್ಮ ಅಣ್ಣನ ಕೊಡಾಕೋದ ಸೀನು ಅಂದರೆ, ನೀನು ಜೀವನದಲ್ಲಿ ಒಳ್ಳೆತನ ಅಂತ ಬದುಕಿದ್ರೆ ಇವತ್ತಿನ ಪ್ರಪಂಚದಲ್ಲಿ ನೀನು ಬದುಕೋಕ್ಕಾಗಲ್ಲ ಅಂತ. ನೀನು ಬದುಕೋಕ್ಕಾಗಲ್ಲ ಇವತ್ತಿನ ಪ್ರಪಂಚದಲ್ಲಿ, ನೀನು ಈ ಥರ ಇದ್ದರೆ ಬದುಕೋಕ್ಕಾಗಲ್ಲ. ನೀನು ಒಳ್ಳೆತನ, ನಿನ್ನ ಬುದ್ಧಿಶಕ್ತಿ, ನಿನ್ನದಂಥದ ಯೋಚನೆ ಯಾರು ಎಷ್ಟೇ ಹೇಳಿದ್ರೂ ನೀನು ಯಾವ ಥರ ತಪ್ಪಿಸ್ಕೊಂಡು ಜೀವನದಿಂದ ಹೊರಗಡೆ ಬಂದರೆ ನೀನು ಹಂಗೆ ಪ್ರಪಂಚದಲ್ಲಿ ಬದುಕ್ತೀಯ ಅನ್ನುವಂಥ ಸೀನ ಆ ಕೂಡಾಕೋ ಸೀನಲ್ಲಿ ತೋರಿಸಿದ್ದಾನೆ. ಯಾಕೆಂದರೆ ಪಕ್ಕ 100 ಸತಿ ಯೋಚನೆ ಮಾಡ್ತಾ ಇರ್ತಾರೆ, ಈ 1000 ಕಿವಿಲಿ ಯಾವ ಕೀ ತಗನಿ ಇಷ್ಟ ಅಂತ ಕೇಳ್ತಾನೆ. ಹತ್ತರಲ್ಲಿ ಏನು ಮಾಡ್ತಾನೆ ಹೇಳಿ, ಕೊನೆಗೆ ನಟ್ಟು ಬಡ್ ಬಿತ್ತಾನೆ, ಇದೇ ಬೆಟರು ಅಂತ ಈಚೆ ಬರ್ತಾನೆ. ಅದ್ರಲ್ಲಿ ಏನಾದ್ರು ಒಂದೊಂದು ಒಂದು ಅರ್ಥ ಇದೆಯಾ? ನಾವು ಜೀವನದಲ್ಲಿ ಬೀಗ 100 ಬೀಗಗಳನ್ನ ಹಾಕಿ ತೆಗಿದ ಬದಲು ಬೀಗನೇ ಹೊಡೆದಾಕ್ಬಿಡ್ಬೇಕು ಅಂತ ಏನಾರ ಇದ್ದದ? ಇಲ್ಲ. ಅಂದರೆ ಜೀವನದಲ್ಲಿ ಈಗ 1,000 ಕೀ ನಿಂಗೆ ಕೈ ಕೊಟ್ಟರೆ ಈ ಬೀಗ ತೆಗಿಯಪ್ಪ ಅಂತಂದರೆ ನಾವು ತೆಗಿಯೋಕೆ ತುಂಬ ಕಷ್ಟ. ಯಾವ ಕೀ ಹಾಕ್ನೆ ತಿರುಪನ ಒಂದು ಕಡೆಯಿಂದ ಜೋಡಿಸಿದ್ರೆ ತಿರುಪನ ಅದೇ ಕೀ ಬರ್ತದೆ. 10 ಕೀ ಇದ್ರೆ ಒಂದು ಬೀಗ ತೆಗಿಯೋಕ್ಕಾಗಲ್ಲ. ಇನ್ನಲ್ಲ 1000 ಕೀ ತಂದು ಕೊಟ್ಟು ಒಂದು ಬೀಗ ತೆಗಿಯಿಂದ ತೆಗಿಯೋಕಾಯ್ತದ. ಆದರೆ ಜೀವನದಲ್ಲಿ ಆ ಬೀಗನೇ ಒಂದೇ ಸತಿ ಚೇಂಜ್ ಮಾಡಿದ್ರೆ, ಸ್ಟ್ರಿಪ್ಪ ಮಾಡ್ಬಿಟ್ರೆ ಬೀಗನೇ ಒಂದೇ ಸತಿ ಓಪನ್ ಆಯಿತು. ಆ ಕೆಲಸ ಅವ್ನು ಮಾಡ್ತಾನೆ. 2ನೇ ಸತಿ ಏನಂತಾನೆ, ಈಚೆ ಬರ್ತಾನೆ, ಒಂದು ಕರೆಂಟ್ ಸಾಕ್ ಹಾಕಿರ್ತಾರೆ, ಒಂದೇ ಸತಿ ಇರ್ತದೆ. 100 ಜನ ಇರ್ತಾರೆ, ಅಲ್ಲಿಗೆ ಹೋಗಿ ನೀವು ಮುಟ್ಟಿದ್ರೆ ನೀವು ಸದೈತಿಯೇ, ಲೈಟಿಂಗ್ ಇದೆ, ಬೇಡ ಹೋಗಬೇಡ ಅಂತ. ಮನ್ಸೇನು ಹೇಳುತ್ತೆ, ನೀನು ಒಯ್ತೀಯೇ, ನೋಡು ಅಂತ ಹೇಳ್ತಾ ಇರುತ್ತೆ. ಯಾವ ಥರ ಯೋಚನೆ ಮಾಡ್ತಾನೆ, ಟಿಂಕ್ ಮಾಡ್ತಾನೆ, ಮೇಲೆ ನೋಡ್ತಾನೆ, ಇಲ್ಲಿಂದ ಟೆಕ್ ಮಾಡಲ್ ಹೊಡಿದ್ರೆ ಹೋಯ್ತದೆ, ಕ್ಯಾಲಿಕೇಶನ್ ಆಗ್ತಾನೆ, ಬಿಡ್ತಾನೆ. ಪಕ್ಕ ಅದು ಮನಸ್ಸು. ನಮ್ಗೇನು ಮನಸ್ಸು ಏನಿಸ್ತಾ ಇರುತ್ತೆ, ನಾವು ಅದರಲ್ಲಿ ಏನಾರ ಮಾಡ್ತಾ ಇದ್ರೆ ಎಕ್ಸಸ್ ಐತೀವಿ. ಅದೇ ಪಕ್ಕದವ್ರ ಮಾತು ಕೇಳಿದ್ರೆ ನಮ್ಮ ಜೀವನದಲ್ಲಿ ಹಾಳೈತೀವಿ. ನಿನಗೇನು ಅನಿಸುತ್ತೆ, ನೀನು ಏನು ಮಾಡ್ತಾ ಇದೀಯ ಅದ್ರ ಬಗ್ಗೆನೇ ನೀನು ಮಾಡ್ಕೋಬೇಕು. ಬೇರೆಯವ್ರು ಹೇಳ್ತಾರೆ, ಬೇರೆಯವ್ರು ಬದುಕ್ತಾರೆ, ಬೇರೆಯವ್ರಿಗೋಸ್ಕರ ಬದುಕ್ತೀವಿ, ಬೇರೆಯವ್ರಿಗೋಸ್ಕರ ಮಾಡ್ತೀವಿ, ಬೇರೆಯವ್ರಿಗೋಸ್ಕರನೇ ಇರ್ತೀವಿ ಅಂದರೆ ಅದು ತಪ್ಪು. ನಮ್ಮಗೋಸ್ಕರ ನಮ್ಗೆ ಏನು ಅನಿಸುತ್ತೆ ಅದು ಮಾಡಿದ್ರೆ ಬೆಟರು ಅಂತ ಆ ಮೂವಿಲಿ ತೋರಿಸಿದ್ದಾನೆ. ನೀಟಾಗಿ ತೋರಿಸಿದ್ದಾರೆ, ಅಬ್ಸರ್ವ್ ಮಾಡ್ಕೊಂಡು ನೋಡ್ಬೇಕಷ್ಟೇ. ಈಗ ಕೊನೆಯದಾಗಿ ಆ ಸಿನಿಮಾದಲ್ಲಿ ನಮ್ಗೇನು ಮೆಸೇಜ್ ಸಿಗುತ್ತೆ? ಕೊನೆಯದಾಗಿ ಮೆಸೇಜು ಅಂದರೆ ಅದು ಮೂವಿ ಬಗ್ಗೆ ನಮ್ಗನಿಸಿಕೆ ಪ್ರಕಾರ ರಾಜಕೀಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಜಕೀಯದಲ್ಲಿ ಅವರು ಬೆಳಿಬೇಕು ಅಂದರೆ ದೇಶ ಅಂತ ತೋರಿಸ್ತಾರೆ. ದೇಶ ಹಿಂಗೆ ಮಾಡಿಬಿಟ್ಟು, ನಮ್ಮ ದೇಶ ಹಂಗೆ ಮಾಡಿಬಿಟ್ಟು ನಾವು ಅಂತ. ಅಲ್ಲಿರುವಂಥ ಜನಗಳಿಗೆ ಹಿಟ್ಟಿಲ್ಲ, ಬಟ್ಟೆ ಇಲ್ಲ, ನಾವು ಕರೆಕ್ಟಾಗಿ ಒಂದು ಸೌಕರ್ಯ ಇಲ್ಲ. ದೇಶ ಅಭಿವೃದ್ಧಿ ಮಾಡ್ಕೋದು ಬದಲು ಅವ್ರಿಗೋಸ್ಕರ ಏನು ಮಾಡ್ತಾಯಿದ್ದೀವಿ, ಬದುಕೋಕ್ಕೋಸ್ಕರ ಏನು ಮಾಡ್ತಾಯಿದ್ದೀವಿ, ಬದುಕು ಜನಗಳ ಬಗ್ಗೆ ವೃತ್ತಿ ಬಗ್ಗೆ ತೋರಿಸ್ತಿದ್ರಿ ಅನ್ನೋ ಬದಲು ದೊಡ್ಡ LED ಒಳ್ಳೆ ಸ್ಕ್ರೀನ ತೋರಿಸ್ತಾರೆ ದೇಶ ಹಿಂಗದೆ ಅಂತ. ಆದರೆ ನಾವು ಮಾಡ್ತಾ ಇರೋದೇನು ಹೇಳಿ, ದೇಶದ ಬಗ್ಗೆ ಕಾಳಜಿ ಇರಬೇಕು,
ನಾವು ಬದುಕೋಬೇಕೇನೋ ಇರಬೇಕು. ನಮ್ಮ ರಾಜಕೀಯ ಆ ಥರ ಮಾಡ್ತಾಯಿಲ್ಲ, ಬರೀ ಅವರ ಸ್ವಾರ್ಥಕ್ಕೋಸ್ಕರ ನಮಗೋಸ್ಕರ ನೋಡ್ತಾ ಇದ್ದಾರೆ ಅಷ್ಟೇ. ನಮ್ಮದಲ್ಲಿ ನಮಗೆ ಒಂದು ವಿಷಯ ಏನಪ್ಪ ಅಂತಂದರೆ ಹೀರೋಯಿನ್ ಎಂಟ್ರಿ. ನಾವು ಏನೋ ಒಂದು ಇಷ್ಟಪಡ್ತೀವಿ, ಒಂದು ಹುಡುಗಿನ ಮದುವೆ ಆಗಬೇಕು ಅಂತ ಅನ್ಕೊಂಡಿರ್ತೀವಿ, ಸಕ್ಸಸ್ ಆಗಿ ಬೆಳೆದಿರ್ತೀವಿ, ಆದರೆ ಆ ಹುಡುಗಿನ ಮದುವೆ ಆಗೋಕ್ಕಾಗಲ್ಲ. ಏನು ಉದ್ದೇಶ ಅಂತಂದರೆ ನಾವು ಒಂದು ಹುಡುಗಿ ನೋಡ್ತಾ ಇರ್ತೀವಿ, ಮದುವೆ ಆಗೋಕ್ಕಾಗಲ್ಲ. ಏನಕ್ಕೆ ಅಂದರೆ ಆ ಹುಡುಗಿಗೆ ಪ್ರಪೋಸ್ ಮಾಡೋಕ್ಕೆ ಅಂತ ಹೋಯ್ತೀವಿ, ಪ್ರಪೋಸ್ ಮಾಡೋಕ್ಕೆ ಅಂತ ಎಷ್ಟೋ ಆಸೆ ಪಟ್ಟಿರ್ತೀವಿ, ಎಷ್ಟೋ ಲವ್ ಸ್ಟೋರಿ ಹಂಗೆ ಕಟ್ಟಾಗೋಯ್ತವೆ. ಅವಳ ಕೈಗೆ ಪ್ರಪೋಸು ಮಾಡೋಕ್ಕಾಗಲ್ಲ, ಕೊನೆಗೆ ಅವಳ ನಡ್ನಿರ ಕೈ ಬಿಟ್ಬಿಟ್ಟು ಬೇರೆ ಹುಡ್ಕೊಂಡು ನಮ್ಮ ಮದುವೆ ಆಯ್ತೀವಿ, ನಮ್ಮ ಲೈಫ್ ಕಟ್ಟಾಗಲ್ಲ. ಒಟ್ಟಿನಲ್ಲಿ ನೀವು ಇಷ್ಟಪಟ್ಟಾಗ ಆ ಒಂದು ಲವ್ ಸ್ಟೋರಿ ಇದೆಯಲ್ಲ, ಆ ಥರ ಬಿಟ್ಕೋಬೇಡಿ. ನಿಮಗೆ ಇಷ್ಟ ಆಯಿತಾ ಆ ಲವ್ ಸ್ಟೋರಿಲಿ ಹೋಗಿ ಲವ್ ಮಾಡಿ ಪ್ರಪೋಸಲ್ ಮದುವೆಗೆ ಅಂತ. ಯಾಕೆಂದರೆ ಹೀರೋಯಿನ್ ಟಚ್ಚೇ ತೋರಿಸಿಲ್ಲ. ಇದೇ ಮೂವಿಲಿ ಫಸ್ಟ್ ಟೈಮ್ ನಾನು ನೋಡಿರೋದು. ಹೀರೋಯಿನ್ಗೂ ಹೀರೋಗೂ ಎಂಟ್ರಿಗೆ ಟಚ್ಚೇ ಇಲ್ದವ್ರು ಮೂವಿ ನೋಡಿರೋದು ಅಂದರೆ ಇದೇ ಫಸ್ಟು. ಮೊದಲನೇ ಒಂದು ಇಷ್ಟ ಆಯಿತು. ಎರಡನೇದು ಡ್ರೋಲ್ ಆಗುತ್ತೆ ಸಾಂಗ್ ಬಗ್ಗೆ ನೀವು ಏನು ಮಾತಾಡೋಂಗೆ ಇಲ್ಲ, ನಿಮಗೆಲ್ಲ ಗೊತ್ತಿರೋ ವಿಷಯನೇ ಅದು, ಅದ್ರ ಬಗ್ಗೆ ಎರಡನೇದು ಮಾತಾಡೋಂಗೆ ಇಲ್ಲ. ಮೂರನೇದು ಅವನು ಕಲ್ಕಿ ಅವತಾರ ಓಪನ್ ಆದಾಗ ಒಬ್ಬ ರಾಜಕಾರಣಿನ ಭಿಕ್ಷುಕ ಮಾಡೋದು ತುಂಬ ಸುಲಭದ ಮಾತಲ್ಲ. ಏಕೆಂದರೆ ನಾವು ಫಿಲಮಲ್ಲಿ ನೋಡ್ಬೋದೇನೋ, ಒಬ್ಬ ಭಿಕ್ಷುಕವನ್ನು ಮಾಡಬೇಕು ಅಂದರೆ ಕಲ್ಕಿ ಅವತಾರ ಎತ್ತಿ ಅವನ್ನ ಭಿಕ್ಷುಕವನ್ನು ಮಾಡಬೇಕು ಅಂದರೆ ಸುಲಭದ ಮಾತಲ್ಲ. ರಾಜಕೀಯದಲ್ಲಿ ಬೆಳೆದಿರೋನು ದುಡ್ಡು ಮಾಡೋದು ಎಲ್ಲಿ ಅಂತ ತಿಳ್ಕೊಬಿಟ್ಟಿರ್ತಾನೆ ಜಾಳವ. ಆದರೆ ಅದೊಂದು ಸೀನು ನಮಗೇನಂತ ಇಂಟ್ರೆಸ್ಟಾಗಿ ಬರಲಿಲ್ಲ. ಇನ್ನೊಂದೇನು ವಿಶೇಷ ಅಂತಂದರೆ ಜಾತಿ ಅಂತ ಒದ್ದಾಡ್ತೀವಿ ನಾವು. ಜಾತಿಗೋಸ್ಕರ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ, ನಮ್ಮ ದೇಶದಲ್ಲಿ ಓಟ್ ಅದೇ, ನಮ್ಮದ್ರಲ್ಲಿ ದುಡ್ಡದೆ, ನಮ್ಮದ್ರಲ್ಲಿ ಎಲ್ಲ ಅದೇ ಅಂತ ನಾವು ಮಾತಾಡ್ತೀವಿ. ಆದರೆ ಜಾತಿ ಅಂತ ಹೆಸರು ಹೇಳಿ ರಾಜಕೀಯದವರೇ ಮಾಡಿರೋರು ಕುತಂತ್ರವಾಗಿ ರಾಜಕೀಯದವರೇ ನಮ್ಮನ್ನ ತೀರಿಸ್ತಾರೆ. ಅದಕ್ಕೆ ನೀವೇನು ಮಾಡಿ, ಜಾತಿ ಅಂತ ಹೋಗೋಕ್ಕೋಗ್ಬಾರ್ದು. ನಿಮ್ಮದೇ ಆದಂಥ ಸ್ವತಂತ್ರವಾಗಿ ನಾನು ಮನುಷ್ಯ ನೀನು ಮನುಷ್ಯ ಅಂತ ಬದುಕಿದ್ರೆ ಯಾರು ನಮಗೆ ಒಳ್ಳೇದು ಮಾಡ್ತಾರೆ ಅವ್ರ ತಕ್ಕ ತಿಳ್ಕೊಂಡಾಗಿ ನಿಮಗೆ ಒಳ್ಳೇದಾಯ್ತದೆ ಅಂತ ಒಂದು ಉದ್ದೇಶ ಸಂದೇಶ ಕೊಟ್ಟಿದ್ದಾನೆ ಲಾಸ್ಟಲ್ಲಿ ಎಂಡಿಂಗಲ್ಲಿ ಸೀನು. ಆಮೇಲೆ ಇನ್ನೊಂದು ಮೂವಿಲಿ ಇನ್ನೊಂದು ಸೆಂಟಿಂಗ್ಸಿಂಗ್ ಏನು ತೋರಿಸ್ತವನೆ ಅಂತಂದರೆ ದುಡ್ಡ ಮಾಡೋನು ಫ್ರೀ ಟೈಮ್ ಜಲ್ದಿ ಸಂಪಾದನೆ ಮಾಡ್ಬೋದು ಅಂತಲೂ ತೋರಿಸಿದ್ದಾನೆ. ಪಕ್ಕಾದ ಸತ್ಯ, ಮಾಡ್ಬೋದು, ಆದರೆ ನಿಮ್ಮ ಮೇಲೆ ಬಿಟ್ಟದ್ದು ಅನ್ನೋ ಬಗ್ಗೆ ಡೀಟೇಲ್ ಮಾಡಿದ್ದಾನೆ. ತುಂಬ ಅದು ಸಿಂಪಲ್ಲು. ಇವತ್ತಿನ ಪ್ರಪಂಚದಲ್ಲಿ ಯಾವನು ಹೊಡಿತಾನೆ ಗೆದ್ದಾನೆ ಒಳ್ಳೆಗಾರನಾಗಿರ್ತಾನೆ ಅಂದರೆ ಅವನಿಗೆ ತೋರಿಸಿದ್ದಾನೆ. ಯಾವ ಥರ ಅಂದರೆ ನಾನು ಗಟ್ಟಿಯಾಗಿದ್ದೀನಿ, ನಾನು ಮನುಷ್ಯ, ನಾನು ಹೊಡಿತೀನಿ, ಅವ್ನು 4 ಜನ ತಾಕತ್ತಾಗವನಿ ಅಂತಂದರೆ ಅವ್ರ ಜನಕ್ಕೆ ಅಭಿಮಾನಿಗಳು ಜಾಸ್ತಿ ಆಯ್ತಾರೆ, ಅವನ ತಕ್ಕೆ ಎಲ್ಲ ಹೋಗಿ ನಿಂತ್ಕೋತಾರೆ ಅಂತ ತೋರಿಸಿದ್ದಾನೆ. ಅದು ಸತ್ಯ. 4 ಜನ ಹೊಡಿತಾವನೆ ಕೊಲೆ ಮಾಡ್ತಾನೆ ಅಂತಂದರೆ 4 ಜನ ನನಗೂ ಏನಾರ ಪ್ರಾಬ್ಲಮ್ ಆದರೆ ಬಂದನೇನೋ ಕಾಪಾಡನೇನೋ ಅನ್ನೋ ಮೂಮೆಂಟಲ್ಲಿ ಜನ ಒಂದಾಯ್ತಾರೆ. ಆ ಥರನೂ ತೋರಿಸಿದ್ದಾನೆ. ಅದು ಒಂಥರ ವಿಷಯ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಕಲ್ಕಿ ಅವತಾರದಲ್ಲಿ ಲಾಸ್ಟ್ LED ವಾಲ್ ತೋರಿಸ್ತಾನೆ. ಏನಂತ ತೋರಿಸ್ತಾನೆ, ದೊಡ್ಡ LED ವಾಲ್ ಇದರಲ್ಲಿ ರಾಜಕೀಯದವ್ರು ತೋರಿಸ್ತಾರೆ. ನಮಗೆ ತಿನ್ನೋಕೆ ಇಟ್ಟು ಇರೋದಿಲ್ಲ, ಗೀಫೋನ್ ಕೊಟ್ಬಿಟ್ಟು ನಮ್ಮ ಕ್ರಿಕೆಟ್ ಮ್ಯಾಚ್ ನೋಡ್ಕೊ ಕೂತ್ಕೋತೀವಿ. ಆದರೆ ನಮಗೆ ತಿನ್ನೋಕ್ಕೂ ಇಟ್ಟೂ ಇಲ್ಲ, ಬಟ್ಟೆನೂ ಇಲ್ಲ, ಏನೂ ಇಲ್ಲ. ಆದರೆ ಏನಪ್ಪ ಅಂತಂದರೆ ನಮ್ಮದೇ ಜೀವನ ನಮ್ಮದೇ ಸೂಪರು ಅನ್ನೋದು ತೋರಿಸಿದ್ದಾನೆ. ಅದು ಒಂದು ವಿಷಯ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಕಲ್ಕಿ ಅವತಾರದಲ್ಲಿ ಒಂದು ಸೀನ್ ತೋರಿಸಿರ್ತಾನೆ. ಇದು 4 ಜನ ಪ್ರಜೆ ಅಂತ ಅಂದ್ಬಿಟ್ಟು ದೊಡ್ಡದಾಗ ಒಂದು ವಾಲ ಹಾಕ್ಬಿಟ್ಟು ಒಬ್ಬನೇ ಸಾಯಿಸ್ತಾರಲ್ಲ, ನಮ್ಮದು ಇದ್ರ ಯಾರೂ ಇಲ್ಲ, ನಾವೆಲ್ಲ ಒಂದೇ ಪ್ರಜೆ ಅಂತ ಇಟ್ಕೆ ಎಲ್ಲ ಹೊಡೆದಾಕ್ತಾರಲ್ಲ, ಆ ಸೀನ ನಮ್ಮ ರಾಜಕೀಯದಲ್ಲಿ ಹಂಗೆ ತೋರಿಸಿದ್ದಾನೆ ಡೈರೆಕ್ಟಾಗಿ. ಅದು ಸೂಪರ್ ಪ್ರಜೆ. ಅದು ಒಂಥರ ಸೀನು. ಯಾವ ಥರ ಅಂದರೆ ನಮ್ಮದು ಜಾತಿ ನಮ್ಮ ಜಾತಿ ಅಂತ ಕೇಳಿ ಎಲ್ಲರೂ ಕಲ್ದವ್ರು ಸಾಯಿಸ್ತಾರಲ್ಲ, ಆ ಜಾತಿನ ಬುಡಿ ನೀವು ಉದ್ಧಾರ ಆಯ್ತೀರಿ, ನಾವು ಉದ್ಧಾರ ಆಯ್ತೀವಿ, ಎಲ್ಲ ಒಂದೇ ಅಂತ ಮಾತಾಡ್ಸೋಕ್ಕೆ ಅಂತ ಒಂದು ತೋರಿಸಿದ್ದಾನೆ. ಆ ಸೀನು ನಿಮಗೆ ಇಂಟ್ರೆಸ್ಟಾಗಿ ಚೆನ್ನಾಗಿದೆ ಅಂತ ನನಗೆ ಕೇಳೋಕೆ ಇಷ್ಟಪಡ್ತೀನಿ. ತ್ರಿಪುರ ಮೂವಿ ಮಾತ್ರ ಸೂಪರಾಗಿದೆ, ನೋಡ್ಬೋದು. ಅರ್ಥವಂತಾಗಿ ಮಾತ್ರ ಆ ಮೂವಿ ನೋಡ್ಬೋದು. ಬ್ಯಾಕ್ಗ್ರೌಂಡ್ ನೋಡಿ ಜಾಸ್ತಿ ಆ ಮೂವಿಲಿ, ಅವನು ಆ್ಯಕ್ಟಿಂಗಿಂತ ಅವ್ರ ವಿಕ್ಟಿಂಗ್ಗಿಂತ ಹಿಂದೆ ಬ್ಯಾಕ್ಗ್ರೌಂಡ್ ಏನಿದೆ, ಏನು ಯೂಸ್ ಆಯ್ತಾ ಇದೆ ಬ್ಯಾಕ್ಗ್ರೌಂಡು ಸುತ್ತ, ಏನೇನೆಲ್ಲ ಸಿಮ್ಥಿಂಗ್ ಇದೆ, ಏನೇನೆಲ್ಲ ಸಮಥಿಂಗ್ ಎಲ್ಲಿ ಮಾಡ್ತಾ ಇದ್ದಾರೆ ಆ ವಿಡಿಯೋದಲ್ಲಿ, ಆದ ವಿಡಿಯೋನ ಪೂರ್ತಿ ನೋಡಿ. ನಿಮಗೆ ಆ ವಿಡಿಯೋ ಫಿಲಮ್ ಬಗ್ಗೆ ಏನು ಅನ್ನಿಸ್ತು ಅಂತ ಆಮೇಲೆ ಹೇಳಿ. ನಾನೇನಾರ ಮಿಸ್ ಮಾಡಿಬಿಟ್ಟಿದ್ರೆ ಕಮಿಟ್ಮೆಂಟಲ್ಲಿ ತಿಳಿಸಿ, ಎಲ್ಲ ಡೀಟೇಲಾಗಿ ನೋಡ್ಬಿಟ್ಟು ಚರ್ಚೆ ಮಾಡಿ ಭಕ್ತವ್ರು ನೋಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೇನು ಅನ್ನಿಸುತ್ತೆ? ನಮಗೆ ಉಪೇಂದ್ರ ಅವರು ಅವ್ರದ್ದೇ ಆದಂಥ
ದಾಟಿಲಿ ಮಾಡಿರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ರೀತಿ ಅರ್ಥ ಆಗುವಂಥ ಸಿನಿಮಾ ಅದು. ಈಗ ಕರ್ನಾಟಕದಲ್ಲಿ ಒಂದು 7 ಕೋಟಿ ಜನ ಇದ್ದರೆ 7 ಕೋಟಿ ಥರನೂ ಅರ್ಥ ಆಯ್ತದೆ ಅದು. ಈಗ ನಿನಗೊಂಥರ ಅರ್ಥ ಆಯ್ತದೆ, ಇನ್ನೊಬ್ಬನಿಗೊಂಥರ ಆಯ್ತದೆ, ನನಗೂ ಒಂಥರ ಅರ್ಥ ಆಯ್ತದೆ. ಅವ್ರವ್ರ ಮನ್ಸಿಗೆ ತಕ್ಕಂಗೆ ಅವ್ರವ್ರದ್ದೇ ಆದಂಥ ಅರ್ಥ ಆಗುವಂಥ ಸಿನಿಮಾ ಅದು. UIಯಲ್ಲಿ ಸಿನಿಮಾ ನಿಮಗೆ ಅರ್ಥ ಆದಂಥ ಇಷ್ಟವಾದಂಥದ್ದು ಸೀನು? UI ಸಿನಿಮಾದಲ್ಲಿ ಬಿಳಿ ಮತ್ತು ಕಪ್ಪು ಬಿಳುಪಿನ ಆಟ. ಬಿಳಿ ಅಂದರೆ ಶಾಂತಿ, ಕಪ್ಪು ಅಂದರೆ ಕ್ರೋಧ. ಅಂದರೆ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟುವಂಥದ್ದು. ಉದಾಹರಣೆಗೆ ಕಶ್ಯಪ ಬ್ರಹ್ಮನ ಹೊಟ್ಟೆ ಒಳಗೆ ರಾಕ್ಷಸರು ಮತ್ತೆ ದೇವತೆಗಳು ಇಬ್ರು ಹುಡ್ತಾರೆ. ಅಂದರೆ ಇಬ್ರು ಇಡ್ತಿರು. ಯಾರಿಗೆ? ಕಶ್ಯಪ ಬ್ರಹ್ಮನಿಗೆ ಇಬ್ರು ಇಡ್ತಿರೋ, ದಿತಿ ಮತ್ತೆ ಅದಿತಿ. ಇವರು ಒಬ್ಬ ರಾಕ್ಷಸ ಹುಡ್ತಾನೆ, ದಿತಿ ಹೊಟ್ಟೆನಲ್ಲಿ ದೇವತೆ ಹುಡ್ತಾರೆ, ಅದಿತಿ ಹೊಟ್ಟೆನಲ್ಲಿ ರಾಕ್ಷಸರು ಹುಡ್ತಾರೆ. ಹಂಗೆ ಒಂದೇ ತಾಯಿ ಹೊಟ್ಟೆ ಒಳಗೆ ಒಬ್ಬ ಕ್ರೌರ್ಯ ಮತ್ತು ಒಬ್ಬ ಶಾಂತಿ. ಇಲ್ಲ ನೀನು ಒಳ್ಳೇದು ಮಾಡ್ತೀಯೇ, ಒಳ್ಳೇದು ಮಾಡಬೇಕು, ಜನ ನೀನು ಅನ್ಕೊಂಡಂಗಿಲ್ಲ, ನೀನು ಒಂದು ಭವ್ಯ ಸುಂದರವಾದಂಥ ಪ್ರಪಂಚನ ನಾವು ಸೃಷ್ಟಿ ಮಾಡ್ಬೋದು ಅಂತ ಒಬ್ಬ ಹೇಳಿದ್ರೆ, ಇಲ್ಲ ನೀನು ಆ ಥರ ಮಾಡ್ತಾ ಇರೋದು ತಪ್ಪು, ಇಲ್ಲಿ ಕೊಲೆ ಮಾಡಬೇಕು, ಸುಲಿಗೆ ಮಾಡಬೇಕು, ಮೋಸದಿಂದನೇ ಬದುಕಬೇಕು, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಇಲ್ಲೆಲ್ಲ ಬರೀ ಮೋಸನೇ, ಇಡೀ ಜಗತ್ತೇ ಮೋಸ ಅಂತ ಇನ್ನೊಬ್ಬ ಹೇಳ್ತಾನೆ. ಹಂಗಾಗಿ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ನಾವು ಅನ್ನೋದು ನಮಗೆ ಬಿಡಿಸೇ ಇರೋದು. ಇಲ್ಲ ನೀನು ಒಬ್ಬ ಒಳ್ಳೆಯವನ ಹತ್ರ ಹೋಗ್ತೀಯೋ, ಇಲ್ಲ ನೀನು ಕೆಟ್ಟವನ ಹತ್ರ ಹೋಗ್ತೀಯೋ ಅಂತ. ಈ ಪ್ರಪಂಚದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಒಳ್ಳೆಯದನ್ನು ಈ ಕೆಟ್ಟದ್ದೇನು ಮಾಡಿಬಿಟ್ಟಿದೆ, ಒಂದು ಇದು ಚಕ್ರವ್ಯೂಹ ನಿರ್ಮಾಣ ಮಾಡಿ ಕೂಡಾಕ್ಬಿಟ್ಟಿದೆ. ಅದನ್ನು ಅದು ಒಳ್ಳೆಯದನ್ನು ನಾವು ತಗೋಬೇಕು ಅಂದರೆ ಈ ಚಕ್ರವ್ಯೂಹದಿಂದ ತುಂಬ ಕಷ್ಟ. ಹಂಗಾಗಿ ಒಳ್ಳೇದು ಈ 100 ಕೀಗಳನ್ನ ಹುಡುಕ್ಬೇಕು, 100 ಜೊತೆ ಗುದ್ದಾಡಬೇಕು. ಕತ್ಲೆ ಒಳಗಿರ್ತದೆ, ಅದು ಕತ್ಲೆ ಒಳಗೆ ಕೂಡಾಕ್ಬಿಟ್ಟಿರ್ತಾರೆ. ಆ ಕತ್ಲೆಯಿಂದ ಹೆಂಗೆ ಬರೋದು ನಾವು ಅಂತಕ್ಕಂಥ ವಿಚಾರನ ಹೇಳ್ಕೊ ಬಂದಿರುವಂಥದ್ದು. ಇದು ಹಿಂಗೆ ಬೆಳ್ಕೊಂಡು ಹೋದರೆ ಮುಂದೆ ನಮ್ಮ ಪ್ರಪಂಚ ಅಂದರೆ ನಮ್ಮ ಭೂಮಿ ದಾರಿದ್ರ್ಯ ಸೃಷ್ಟಿಯಾಗ್ಬಿಡ್ತದೆ. ಇಡೀ ಭೂಮಿನೇ ದರಿದ್ರ ಬಂದ್ಬಿಡ್ತದೆ. ದರಿದ್ರ ಬಂದಾಗ ಜನಕ್ಕೆ ಏನು ಸಿಗಲ್ಲ, ಎಲ್ಲ ಮಣ್ಣು. ನಾವು ಏನೇ ಟೆಕ್ನಾಲಜಿ ಉಪಯೋಗಿಸ್ಕೊಂಡಿದ್ರು ನಾವು ತಿನ್ನಬೇಕಾದಂಥ ಆಹಾರ ಸಿಗಲ್ಲ ನಮಗೆ. ನಮ್ಮ ಭೂಮಿಯ ಫಲವತ್ತತೆ ಇರಲ್ಲ, ನೈಸರ್ಗಿಕ ಸಂಪತ್ತಿಲ್ಲ, ಒಳ್ಳೆ ಉತ್ತಮವಾದಂಥ ಹಣ್ಣು ಸಿಗಲ್ಲ. ಎಲ್ಲ ಕಡೆನೂ ಬರೀ ಡಸ್ಟ್, ಧೂಳು, ಇದೇ ಕಲ್ಲಿದ್ಲು. ಇದನ್ನ ತಿನ್ನಕ್ಕಾಗಲ್ಲ ಮನುಷ್ಯ. ಇದನ್ನ ತಗೊಂಡು ಏನು ಮಾಡ್ತಾನೆ? ಈ ಕಲಿಯುಗ ಅಂತ್ಯ ಆಗುತ್ತೆ ಅನ್ನೋದೇ ಸಿನಿಮಾ. ಈ ರೀತಿ ಅಂತ್ಯ ಆಗುತ್ತೆ ಅನ್ನೋದೇ ಈ ಸಿನಿಮಾ ಅಂತ ನನ್ನ ಅಭಿಪ್ರಾಯ. ಅದು ಸತ್ಯನೇ. ಯಾಕೆಂದ್ರೆ ಇನ್ನು ಕೆಲವ್ರಿಗೆ ಇನ್ನೊಂಥರ ಅರ್ಥ ಆಗುತ್ತೆ, ಇನ್ನು ಕೆಲವ್ರಿಗೆ ಇನ್ನೊಂಥರ ಅರ್ಥ ಆಗುತ್ತೆ. ಎಲ್ಲ ಒಂದು ಡಿಫ್ರೆಂಟಾಗಿ ಅರ್ಥ ಆಗುವಂಥ ಸಿನಿಮಾ ಇದು. ಆ ಸಿನಿಮಾನ ಆ ಕತೆ ಬರೀತಾನಲ್ಲ ಉಪೇಂದ್ರ, ಅವರಲ್ಲಿ ಕತೆ ಬರಿಬೇಕಾದ್ರೆ ಇನ್ನೊಬ್ಬ ಇಲ್ಲ ನಾನು ಈ ಭೂಮಿನ ಈ ಥರ ಡೆಸ್ಟ್ರಾಯ್ ಮಾಡಬೇಕು ಅಂತ ನಾನು ಕತೆ ಬರೀತೇನೆ. ಇಲ್ಲ ಹಿಂಗೆ ಆಗೋದು, ನೀನು ಬರೀನಿಲ್ಲ ಅಂದರು ಈ ಭೂಮಿ ಹಿಂಗೆ ಆಗೋದು. ಇಲ್ಲ ಹಿಂಗಾಗಕ್ಕೆ ಬಿಡಬಾರ್ದು, ಅಂದರೆ ನಾವೆಲ್ಲರೂ ಹಿಂಗಾಗಕ್ಕೆ ಬಿಡಬಾರ್ದು, ಭೂಮಿ ಹಿಂಗೆ ಸರ್ವನಾಶ ಆಗೋಕ್ಕೆ ಬಿಡಬಾರ್ದು, ಇನ್ನೂ ಸಂಪದ್ಭರಿತವಾಗಿ ಇರಬೇಕು ಅಂತ ನೀವು ಯೋಚನೆ ಮಾಡಿ ಅಂತ ಈ ಸಿನಿಮಾನ ಹೇಳಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಬೇರೆಯವ್ರು ಹೆಂಗೆ ತಿಳ್ಕೊಂಡಿದ್ದಾರೋ ನಮಗೆ ಗೊತ್ತಿಲ್ಲ. ಇಷ್ಟೇ. ಸರಿ, ಓಕೆ. ಒಟ್ಟಿನಲ್ಲಿ ಅದರಲ್ಲಿ ಒಂದು ಸೀನ್ ಒಂದಂದ್ರೆ ಪಕ್ಕ ಅದು ಸತ್ಯನೇ. ಯಾವ ಥರ ಅಂದರೆ ಅದು ಸೀನು ಇವತ್ತಿನ ಪ್ರಪಂಚದಲ್ಲಿ ಪೀಳಿಗೆಯಲ್ಲಿ ವ್ಯವಸಾಯ ಮಾಡೋರ್ಗಿಂತ ಜಾಸ್ತಿ ಕೆಲ್ಸಕ್ಕೆ ಹೋಗೋರೇ ಜಾಸ್ತಿ. ಅಲ್ಲ ವ್ಯವಸಾಯ ಮಾಡದೇ ಇರಲಿ, ಈ ರಾಜಕೀಯ ವ್ಯವಸ್ಥೆಗಳು, ಸಾಮಾಜಿಕ ವ್ಯವಸ್ಥೆಗಳು ಮತ್ತು ಆಧ್ಯಾತ್ಮಿಕ ವ್ಯವಸ್ಥೆಗಳು ಇವೆಲ್ಲ ಏನು ಮಾಡ್ತಾ ಇದ್ದಾವೆ ಅಂದರೆ, ಇಡೀ ಭೂಮಿ ಸ್ವಾರ್ಥಕ್ಕೋಸ್ಕರ ಭೂಮಿಯನ್ನು ನಾವಿರೋದೆಲ್ಲಿ? ಭೂಮಿಲಿ
ಭೂಮಿನೇ ಡೆಸ್ಟ್ರಾಯ್ ಮಾಡಿಬಿಟ್ರೆ, ಭೂಮಿನೇ ನಾಶ ಮಾಡಿಬಿಟ್ರೆ ಇನ್ನೆಲ್ಲಿ ಹೋಯ್ತೀವಿ ನಾವು? ಮಂಗಳ ಗ್ರಹಕ್ಕೆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಫೋನ್ ಇಟ್ಕೊಂಡು ಮಂಗಳ ಗ್ರಹಕ್ಕೆ ಹೊಂಟೋಗ್ಬಿಟ್ರೆ ಏನು ಪ್ರಯೋಜನ? ನಾವೆಲ್ಲಿ ಗುಂಡಿ ತೋಡ್ಕೊಬಿಟ್ಟಿದ್ದೀವಿ, ಮಂಗಳ ಗ್ರಹಕ್ಕೆಲ್ಲ ಹೋಯ್ತೀವಿ. ತಿನ್ನಕ್ಕೆ ನಾವು ಬೇಕಾಗಿರೋದೇನು ಊಟ ತಿನ್ನಬೇಕು, ಹೊಟ್ಟೆ ತುಂಬ ಊಟ ಮಾಡ್ಕೋಬೇಕು, ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಇಲ್ಲೇನು ಯಾವುದು ಏನೂ ಇಲ್ಲ, ಇಲ್ಲಿ ಪ್ರಪಂಚದಲ್ಲಿ ಏನೂ ಇಲ್ಲ. ಹೊಟ್ಟೆ ತುಂಬ ಊಟವೇ ಇಲ್ಲ ಅಂದರೆ ಈ ಟೆಕ್ನಾಲಜಿ ತಗೊಂಡು ಏನು 5G ತಗೊಂಡು ಏನು ಮಾಡ್ತೀವಿ? ದೊಡ್ಡ ದೊಡ್ಡ ವಾಲ್ ತಗೊಂಡು ಏನು ಮಾಡ್ತೀವಿ? TV ಕ್ರಿಕೆಟ್ ಆಡೋರು ಕರ್ಕೊಂಡು ಏನು ಮಾಡ್ತೀವಿ? ಕ್ರಿಕೆಟ್ ಆಡೋರ್ನ ಕರ್ಕೊಂಡು ಏನು ಮಾಡ್ತೀರಿ ನೀವು? ಮಂಗಳ ಗ್ರಹಕ್ಕೆ ಹೋಗಿ ಏನು ಮಾಡ್ತೀವಿ? ನಮಗೆ ಇಲ್ಲಿ ಭೂಮಿಯ ಸಂಪತ್ತನ್ನು ಉಳಿಸಿ ಉಸಿರಾಡೋ ಗಾಳಿ ಉಳಿಸ್ಬೇಕು, ನೀರು ಬೇಕು ಅಲ್ವಾ? ನಾವು ನೀರು ಕುಡಿಯಕ್ಕೆ ನೀರು ಬೇಕು, ಉತ್ತಮವಾದಂಥ ನೀರು ಬೇಕು, ಉತ್ತಮವಾದ ಆಹಾರ ಬೇಕು, ಗಾಳಿ ಬೇಕು, ಬೆಳಕು ಬೇಕು. ಇದನ್ನು ಉಳಿಸ್ಕೊಂಡು ನಾವು ಮುಂದುವರಿಯೋಣ ಅನ್ನೋದೇ ಈ ಸಿನಿಮಾದ ಅರ್ಥ. ನೀನಿರೋದೆಲ್ಲಿ? ನೀನು ಇರೋದೆಲ್ಲಿ? ನಾನು ಇರೋದೆಲ್ಲಿ? ಈ ಭೂಮಿಯಲ್ಲಿ. ಈ ಭೂಮಿಯನ್ನು ಸ್ವಚ್ಛವಾಗಿ ಮಾಡೋಣ. ಏನೇನೋ ಮಾಡ್ತೀನಿ, ಏನೇನೋ ಕನ್ಸ್ಟ್ರಕ್ಷನ್ ಮಾಡಿ, ಏನೇನೋ ಬಿಲ್ಡಿಂಗ್ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ. ಅಂದರೆ ಯು ಅಂದರೆ ನಾನು, ಐ ಅಂದರೆ ನೀನು. UI ಅಂದರೆ ನಾನು ನೀನು ಅಂದರೆ ಭೂಮಿನ ನಾವೇ ಉಳಿಸೋಣ. ಒಟ್ಟಿನಲ್ಲಿ ಒಳ್ಳೆಯ ಕಾನ್ಸೆಪ್ಟ್ ಇದೆ. ಆದ್ರೂ ನನಗೇನು ದೊಡ್ಡ ಡೌಟ್ ಬಂತು ಅಂದ್ರೆ ಏನಂದರೆ, ಆ ಮೂವಿಲಿ ಸ್ಟಾರ್ಟಿಂಗು ಗೋವಿಂದ 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 ಅಂತ ಕೊಡ್ತಾರಲ್ಲ, ಯಾಕೆ? ಯು ಅಂತ ಈ ಬಿಳಿ ಕೇಳೋ ಯು ಅಂದರೆ ಶಾಂತಿ. ಬಿಳಿ ಪಟ್ಟೆಲಿ ಇರ್ತದೆ. ನೀನು ಅಂದರೆ ಜಗಳ ಇಲ್ಲ, ಮಧ್ಯದಲ್ಲಿ ಒಂದು ಕೆಂಪು ನಾಮ ಇರ್ತದೆ. ನಾನು ಅಂದರೆ ಜಗಳ. ಈಗ ನನಗೂ ನಿನಗೂ ಜಗಳ ಏನು ಅಂದರೆ, ಈಗ ನೀನು ಹೇಳ್ದಂಗೆ ಕೇಳ್ಬಿಟ್ರೆ ಜಗಳ ಇಲ್ಲ. ನೀನು ಹೇಳ್ದಂಗೆ ಕೇಳಲ್ಲ, ನಾನು ಹೇಳ್ದಂಗೆ ಕೇಳಲ್ಲ, ಅಲ್ಲಿ ರೆಡ್ ಬರ್ತದೆ. ಅಂದರೆ ರಕ್ತ ಸಿಕ್ತಾ ನಡೀತದೆ ಅಂತ. ಅಂದರೆ ಈಗ ನಾವು ಭೂಮಿ ಮೇಲೆ ಬದುಕಬೇಕು ಅಂದರೆ ಜಾಸ್ತಿ ಈ ಉಪೇಂದ್ರ ಸಿನಿಮಾ ನೋಡಿದ್ರೆ ಏನು ಅಳ್ವಡಿಸ್ಕ ಬದುಕ್ಬೋದು ಅಂತ ನೀವು ಹೇಳ್ತೀರಲ್ಲ. ಒಬ್ಬೊಬ್ಬರು ಒಂದೊಂಥರ ಅರ್ಥ ಆಗಿರೋದು. ಒಡ್ಡಲ್ಲಿ ಭೂಮಿ ನೋಡಿ ಬುದ್ಧಿವಂತರಾಗಿ ನೋಡಿ ಅಂತ ಅಷ್ಟೇ. ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ಏನು ಅಂತದ್ದು ಹೇಳಬೇಕು ಅಂದರೆ, ಮೂವಿ ನೋಡಿ, ಆ ಮೂವಿ ನೋಡೋದ್ಮೇಲೆ ಬುದ್ಧಿವಂತರಾಗಿ ಬದುಕಿ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಒಳ್ಳೆ ರೀತಿಲಿ ಮೂವಿ ಇದೆ. ಒಟ್ಟಿನಲ್ಲಿ ಒಂದ್ಸತ್ ಮೂವಿ ನೋಡಿ, ಚೆನ್ನಾಗಿದೆ. ಒಳ್ಳೇದು ಕೂಡಾಕ್ಬಿಟ್ಟವ್ರೆ ಇವರು, ಪಾತಾಳದಲ್ಲಿ ಕೂಡಾಕ್ಬಿಟ್ಟವ್ರೆ. ಅವನಿಗೆ 100 ಕೀಗಳು ಕೊಟ್ಬಿಟ್ಟವ್ರೆ. ಅಂದ್ರೆ ನಿನ್ನಲ್ಲಿರೋ ಒಳ್ಳೆ ಮನ್ಸನ್ನ ಕೂಡಾಕ್ಬಿಟ್ಟವ್ರೆ. ಅರ್ಥ ಮಾಡ್ಕೊ. ನೀನು ಅಲ್ಲಿಂದ ಬರಬೇಕು ಅಂದ್ರೆ ನೀನು ಒಳ್ಳೆಯವನಾಗಬೇಕು ಅಂದ್ರೆ ತುಂಬ ಕಷ್ಟ. ಈಗ ಆ ಉಪೇಂದ್ರ ಮೂವಿಲಿ ಒಂದು ಡೈಲಾಗ್ ಏನಿದೆ ಅಂದರೆ, ಒಳ್ಳೆಯವರು ಅಂದರೆ ತುಂಬ ಕೊಡಾಕ್ಬಿಟ್ಟಿದ್ದಾರೆ. ಒಳ್ಳೆಯವರು ಈಚೆ ಬರಬೇಕು ಅಂದರೆ 1000 ಕೀ ಇದೆ. ನೀನು ಎಲ್ಲೇ ಬೆಳಿಗ್ಗೆ ಎದ್ರು ಅಂದರೆ ಕೆಟ್ಟವರಿಂದ ಬದುಕಿ, ಕೆಟ್ಟವರಿಂದನೇ ಬಾಳಿ ಅಂತಲೇ ನಾವು ಈಚೆ ಬರ್ತೀವಿ. ನಾವು ಒಳ್ಳೆಯನಾಗಿ ಬದುಕಬೇಕು ಅಂತಂದರೆ ನಿನ್ನ ಪಕ್ಕದಲ್ಲಿರೋ ನಿನ್ನ ಅಣ್ತಂದಿರೋ ನಿನ್ನ ಬಿಡೋಲ್ಲ. ಬೆಳಿಗ್ಗೆ ಹೇಳ್ತು ಅಂದರೆ ನನಗೆ ಆಸ್ತಿ ಅಷ್ಟಲ್ಲ ಜಾಗ ಬರಬೇಕು, ನನಗೆ ಇಲ್ಲಿ ಇಷ್ಟ ಆಗಲ್ಲ ಜಾಗ ಬರಬೇಕು, ನನಗೆ ಇಲ್ಲಿ ಬರಬೇಕು ಅಂತ ಬೆಳಿಗ್ಗೆ ಎದ್ಬಿಟ್ಟು ನಿಂಗೆ ಟಾರ್ಚರ್ ಕೊಡ್ತಾರೆ. ಅವಾಗೇನಾಯ್ತದೆ, ನಾನೇ ಕೆಟ್ಟವನಾಗಿ ಬರಬೇಕು, ಅವನೇ ಎಷ್ಟು ಕೇಳಬೇಕಾದ್ರೆ ನನಗೆಷ್ಟು ನಿಮಾಕು ಅಂತ ನೀನೇನು ಮಾಡ್ತೀಯ? ಕೆಟ್ಟ ದಾರಿ ಎಳಿತೀಯ. ನೀನು ಒಳ್ಳೆಯವನೇ ಆಗಿರಬೇಕು ಅಂತಂದರೆ 100 ಕೀ ಈಚೆಗೆ ಬರೋಕ್ಕಾಗಲ್ಲ. ಇವಾಗಿನ ಪ್ರಪಂಚ ಆ ಥರ